ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂ ಚ ತದ್ವಯಂ. ಈ ನಮ್ಮ ಪ್ರಪಂಚದಲ್ಲಿ ನಮಗೆ ಹೊಟ್ಟೆಗೆ ಯಾವ ಥರ ಆಹಾರ ಬೇಕೋ ಆ ಥರ ಬುದ್ಧಿಗೂ ಕೂಡ ಆಹಾರ ಬೇಕು. ಆ ಬುದ್ಧಿಗೆ ಆಹಾರವನ್ನು ಕೊಡುವಂತಹ ಅನೇಕ ಗ್ರಂಥಗಳನ್ನು ನಮ್ಮ ಪ್ರಾಚೀನರು ನಮಗೆ ರಚನೆ ಮಾಡಿ ಕೊಟ್ಟು ಹೋಗಿದ್ದಾರೆ. ಎಲ್ಲ ದೇಶಗಳಲ್ಲಿ ಎಲ್ಲ ಜಾತಿ ಜನವರ್ಗಗಳಲ್ಲಿಯೂ ಕೂಡ ಮಹಾತ್ಮರಾದವರು ಕಾಲ ಕಾಲಕ್ಕೆ ಅವತರಿಸಿ ದಿವ್ಯ ಸಂದೇಶಗಳನ್ನು ನಮಗೆ ಕೊಟ್ಟೇ ಇದ್ದಾರೆ. ನಮ್ಮ ದೇಶದ ಸಂಸ್ಕೃತಿ, ಧರ್ಮ ಇತ್ಯಾದಿಗಳನ್ನು ಪರಿಗಣನೆ ಮಾಡಿದರೆ ವೇದಗಳು ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂತ ಅದು ಪರಿಗಣಿತ ಆಗ್ತದೆ. ವೇದಗಳು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈ ಪ್ರಪಂಚದ ಎಲ್ಲ ಸಾಹಿತ್ಯವನ್ನು ಪರಿಗಣನೆ ಮಾಡಿದರೂ ಅತ್ಯಂತ ಪ್ರಾಚೀನ ಸಾಹಿತ್ಯವೇ. ಆ ವೇದಗಳು ಅತ್ಯಂತ ಪ್ರಾಚೀನ. ಅದಾದ ಬಳಿಕ ನಮ್ಮ ಸಂಸ್ಕೃತಿಗೆ ಪ್ರಧಾನವಾಗಿ ಬೆಳಕನ್ನು ಕೊಟ್ಟುವಂಥವು ನಮ್ಮ ಸಂಸ್ಕೃತಿ, ನಮ್ಮ ಜನಮಾನಸ ಇವುಗಳನ್ನು ತಿದ್ದಿದಂತಹ ಎರಡು ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರಂತೆ ಆಗಬೇಕಾಗಿಲ್ಲ, ತೀರಾ ಸಾಮಾನ್ಯರಾದವರು ಕೂಡ ಮಹಾಭಾರತ ರಾಮಾಯಣದಂಥ ಗ್ರಂಥಗಳಲ್ಲಿ ಬಂದಿರುವಂತಹ ಗಹನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಮರ್ಥ ಆಗದೇ ಇದ್ರು ಅಲ್ಲಿರುವಂತಹ ಸಂದೇಶಗಳು, ಜೀವನದ ಸಂದೇಶಗಳು, ಅವುಗಳನ್ನ ತಮ್ಮ ಜೀವಮಾನದಲ್ಲಿ ಅಳವಡಿಸ್ಕೊಂಡು ಅತ್ಯಂತ ಉದಾತ್ತವಾದಂತಹ ಜೀವನ ನಡೆಸಿದ್ರು ನಮ್ಮ ದೇಶದ ಜನ. ಆದ್ರಿಂದಲೇ ಬೇರೆ ಬೇರೆ ದೇಶದಿಂದ ಈ ದೇಶಕ್ಕೆ ಯಾತ್ರೆಗಾಗಿ ಬಂದವರು, ಪ್ರವಾಸಕ್ಕಾಗಿ ಬಂದವರು, ಚೈನಾದಿಂದ ಈ ಕಡೆ ಮತ್ತೆ ಪಾಶ್ಚಾತ್ಯ ದೇಶಗಳಿಂದ ಈ ಕಡೆ ಪ್ರವಾಸಕ್ಕಾಗಿ ಬಂದವರೆಲ್ಲ ಈ ದೇಶದ ತೀರಾ ಸಾಮಾನ್ಯ ವ್ಯಕ್ತಿಗಳು ಕೂಡ, ದೊಡ್ಡ ಸನ್ಯಾಸಿಗಳು ಏನಾಗಬೇಕಾಗಿಲ್ಲ, ದೊಡ್ಡ ಪಂಡಿತರು ಏನಾಗಬೇಕಾಗಿಲ್ಲ, ಅಂತ ಸಾಮಾನ್ಯರಾದವರು ಕೂಡ ಎಷ್ಟು ಉದಾತ್ತವಾದ ಜೀವನ ನಡೆಸಿದರು. ಕೇವಲ ಒಂದು ಸತ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಅವರು ಯಾವ ಥರ ಮುಡಿಪಾಗಿಡ್ತಿದ್ರು, ಸ್ವಾರ್ಥವನ್ನು ಯಾವ ಥರ ನಿರಾಕರಣೆ ಮಾಡ್ತಿದ್ರು ಅನ್ನೋದನ್ನೆಲ್ಲ ಅವರು ತಮ್ಮ ಬರಹಗಳಲ್ಲಿ ಕಾಣಿಸಿಟ್ಟಿದ್ದಾರೆ. ಇವತ್ತಿಗೂ ಕೂಡ ಅದನ್ನೆಲ್ಲ ನಾವು ನೋಡಬಹುದು. ಹೀಗೆ ರಾಮಾಯಣ ಮಹಾಭಾರತಗಳು ನಮ್ಮ ಜೀವಮಾನದ ಮೇಲೆ ತುಂಬಾ ಪ್ರಭಾವ ಬೀರಿರುವಂತಹ ಗ್ರಂಥಗಳು. ಮತ್ತೆ ಈಗ ನಾವು ಗಮನ ಹರಿಸಬೇಕಾಗಿರೋದು ಭಗವದ್ಗೀತೆ. ಆ ಭಗವದ್ಗೀತೆ ಅನ್ನೋದು ಮಹಾಭಾರತದ ಒಂದು ಭಾಗ, ನಮಗೆಲ್ಲ ಗೊತ್ತಿರುವಂತೆ. ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ, 1000 ನಾಮಗಳು ಭಗವಂತಂದು, ಮತ್ತೆ ಭಗವದ್ಗೀತೆ ಇವೆರಡು ಅದರ ಕೆನೆ ಪದರ. ಎಲ್ಲಾ ಶಾಸ್ತ್ರಗಳಲ್ಲಿಯೂ ಮಹಾಭಾರತ ಅನ್ನೋದು ದೊಡ್ಡದು, ಅದರಲ್ಲಿ ಈ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಅಂತ ಅನ್ನೋದು ಬಹಳ ದೊಡ್ಡದು ಅಂತ ಸ್ವಯಂ ವೇದವ್ಯಾಸರೇ ಅದನ್ನು ವರ್ಣನೆ ಮಾಡ್ತಾರೆ. ರಾಮಾಯಣವನ್ನು ರಚನೆ ಮಾಡಿದ್ದು ವಾಲ್ಮೀಕಿ, ಮಹಾಭಾರತವನ್ನು ರಚನೆ ಮಾಡಿದವರು ವೇದವ್ಯಾಸರು. ಆ ಮಹಾಭಾರತದ ಹೆಗ್ಗಳಿಕೆ ಅಂತದ್ದು ಅಂದ್ರೆ, ಜಗತ್ತಿನಲ್ಲಿ ನಾವು ನೋಡುವಂತಹ ಯಾವುದೇ ವಿಷಯ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ, ಯಾವ ವಿಷಯವನ್ನು ಮಹಾಭಾರತಕ್ಕೆ ನಾವು ಹೋಗಿ ಅನ್ವೇಷಿಸಿದ್ರೆ ಅಲ್ಲಿರ್ಬೇಕಾದ ಎಲ್ಲಾ ವಿಷಯನೂ ಸಿಕ್ಕೇ ಸಿಗ್ತದೆ. ಮುಂದಿನ ಯಾವ ಕವಿಗಳು ಕೂಡ, ಒಬ್ಬ ಯಾವುದೇ ಕವಿ, ಯಾವುದೇ ಸಾಹಿತ್ಯ, ಯಾವುದೇ ಪಂಡಿತ ಅವನು ಏನನ್ನೇ ಬರೆದರು, ಏನು ಆಲೋಚನೆ ಮಾಡಿದ್ರು, ಮಹಾಭಾರತದಲ್ಲಿ ಇದ್ದದ್ದನ್ನೇ ಆಲೋಚನೆ ಮಾಡಬೇಕು, ಅಲ್ಲಿ ಇದ್ದದನ್ನೇ ಹೇಳಬೇಕು. ಸರ್ವೇಷಾಂ ಕವಿ ಮುಖ್ಯಾನಾಂ ಉಪಜೀವ್ಯೋ ಭವಿಷ್ಯತಿ ಅಯಂ ಭಾರತ ದ್ರುಮಃ. ಭಾರತ ಅನ್ನೋದು, ಮಹಾಭಾರತ ಅನ್ನೋದು ದೊಡ್ಡ ವೃಕ್ಷ ಇದ್ದಂತೆ, ಹೆಮ್ಮರ. ಅದು ದೊಡ್ಡ ಹೆಮ್ಮರದ ನೆರಳಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲರೂ ಕೂಡ ಕಾಲ ಕಾಲಕ್ಕೆ ಅಲ್ಲಿ ಆಸರೆ ಪಡ್ಕೋತಾರೆ, ಅದ್ರ ನೆರಳು ಪಡ್ಕೋತಾರೆ, ಮತ್ತು ಅದರ ಎಲೆಗಳು ಇತ್ಯಾದಿಗಳನ್ನ ತಮ್ಮ ಜೀವಮಾನದಲ್ಲಿ ಉಪಯೋಗ ಮಾಡ್ಕೋತಾರೆ, ಆಹಾರ ಇತ್ಯಾದಿ ರೂಪವಾಗಿ. ಅದರಂತೆ ಮಹಾಭಾರತ ಅನ್ನೋದು ದೊಡ್ಡ ಹೆಮ್ಮರ. ಅದರ ಒಂದು ಸಾರಭಾಗ, ಅದರ ಹೂವು, ಇವೆಲ್ಲ ಈ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ. ಜಗತ್ತಿನ ಅತಿ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡಿರುವಂತಹ ಗ್ರಂಥ ಭಗವದ್ಗೀತೆ ಅಂದ್ರೆ. ಭಗವದ್ಗೀತೆ ಅಂತ ಅನ್ನೋದನ್ನ ಕೇವಲ ನಾವು ಒಂದು ಧರ್ಮಶಾಸ್ತ್ರ ಅಂತ ಇಷ್ಟೇ ಆಲೋಚನೆ ಮಾಡಬಾರ್ದು. ಇಡೀ ಮಹಾಭಾರತ ಅಂತ ಅನ್ನೋದು ಧರ್ಮಶಾಸ್ತ್ರನೂ ಹೌದು, ಅರ್ಥಶಾಸ್ತ್ರನೂ ಹೌದು, ಕಾಮಶಾಸ್ತ್ರನೂ ಹೌದು, ಮೋಕ್ಷಶಾಸ್ತ್ರನೂ ಹೌದು. ಅರ್ಥಶಾಸ್ತ್ರ ಅಂದ್ರೆ ಇವತ್ತು ನಮ್ಗೆ ಗೊತ್ತಿರುವಂತೆ ರಾಜ್ಯಶಾಸ್ತ್ರ ಮತ್ತೆ ಅರ್ಥಶಾಸ್ತ್ರ, ಎಕನಾಮಿಕ್ಸ್, ಮತ್ತೆ ಈ ಸೈಕಾಲಜಿ, ಸೈಕೋಥೆರಪಿ ಇತ್ಯಾದಿಗಳೇನು ಈಗಿನ ಆಧುನಿಕ ಕಾಲದಲ್ಲಿ ಕಾಣ್ತಾವಲ್ಲ,
ಅಂಥದನ್ನೆಲ್ಲ ನಾವು ಮಹಾಭಾರತದಲ್ಲಿ ಕಾಣ್ತೇವೆ. ಅಲ್ಲಲ್ಲಿ ಅಂಥ ವಿಷಯಗಳೆಲ್ಲ ಹುದುಗಿ ಹೋಗಿವೆ. ಭಗವದ್ಗೀತೆ ಅಂತ ಅನ್ನೋದು ಅಂಥ ಮುಖಗಳನ್ನು ಹೆಚ್ಚು ವ್ಯಕ್ತವಾಗಿ ನಮಗೆ ತೋರಿಸಿಕೊಡುವಂಥದ್ದು. ಇದೊಂದು ಸೌಭಾಗ್ಯದ ವಿಷಯ ಏನಂದ್ರೆ, ಹಿಂದೆ ಭಗವದ್ಗೀತೆಯನ್ನ ಇದೇ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಲ್ಲಿ ಒಳಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಎದುರಿಗೆ ಸುಮಾರು 175 ದಿವಸ ವಿಸ್ತೃತವಾಗಿ ಹೇಳಿದ್ದೆ. ಅದು ಹೆಚ್ಚು ವಿದ್ವತ್ಪೂರ್ಣ ಆಗಿತ್ತು. ತೀರಾ ಕೆಲವು ಕಠಿಣವಾದಂತಹ ವಿಷಯಗಳ ಚರ್ಚೆ ಇತ್ಯಾದಿಗಳನ್ನ ಅದು ಒಳಗೊಂಡಿತ್ತು. ಅದಷ್ಟೆಲ್ಲ ಹೇಳಿ ಆದ್ಮೇಲೂ ಕೂಡ ಅಷ್ಟೆಲ್ಲ ವಿದ್ವತ್ಪೂರ್ಣವಾದ ಚರ್ಚೆಗಳು, ಮನಸ್ಸಿಗೆ ಕಠಿಣ ಅನಿಸುವಂತ ಭಾಗಗಳನ್ನ ತೆಗೆದಿಟ್ಟು ಆ ಭಗವದ್ಗೀತೆಯ ಮೂಲ ಶ್ಲೋಕಗಳಿಗೆ ತೀರಾ ಸರಳವಾದಂತಹ ಎಲ್ಲಾ ಜನಸಾಮಾನ್ಯರಿಗೂ ಕೂಡ ಮನಸ್ಸಿಗೆ ಮುಟ್ಟುವಂತಹ ಒಂದು ಅರ್ಥವನ್ನು ಮಾತ್ರ ಹೇಳಬೇಕು ಅಂತ ಒಂದು ಅಪೇಕ್ಷೆ ನನಗೂ ಇತ್ತು. ಮತ್ತೆ ಕೇಳಬೇಕು ಅಂತ ಇನ್ನೂ ಕೆಲವರು ಅಪೇಕ್ಷೆ ಪಟ್ಟಿದ್ರು. ಅದರಂತೆ ನೀವು ಕೂಡ ಎಲ್ಲರೂ ಹಿರಿಯರು, ಸಮಾನರು, ಕಿರಿಯರು ಎಲ್ಲರೂ ಅಪೇಕ್ಷೆ ಪಟ್ಟಿದ್ದೀರಿ. ಅಂಥದ್ದೊಂದು ಪವಿತ್ರ ಪರಿಸರದಲ್ಲೇ ಅದು ನಡೀತದೆ. ಇವತ್ತು ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನಂತೀವಲ್ಲ, ವ್ಯಕ್ತಿತ್ವ ವಿಕಸನ, ಮತ್ತೆ ಸೈಕಾಲಜಿ, ಸೈಕೋಥೆರಪಿ, ಸೈಕಾಲಜಿಯಿಂದ ಮನಃಶಾಸ್ತ್ರ ಅಂತ ಅನ್ನೋದು ನೇರವಾಗಿ ನಮ್ಮಂಥವ್ರಿಗೆ ಸಂಬಂಧಪಟ್ಟಿಲ್ಲದೆ ಇರಬಹುದು. ಆದ್ರೆ ಸೈಕೋಥೆರಪಿ ಅಂತ ಅನ್ನೋದನ್ನ ಅನೇಕ ಜನಸಾಮಾನ್ಯರಾದವರು ಕೂಡ ಕಾಲಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಮನೋವಿಶ್ಲೇಷಣೆ, ದಂಪತಿಗಳಿಗೆ ಮನೋವಿಶ್ಲೇಷಣೆ, ವೃದ್ಧರಿಗೆ ಮನೋವಿಶ್ಲೇಷಣೆ ಇಂಥವುಗಳನ್ನ ಅವರೆಲ್ಲರೂ ಕೂಡ ಮಾಡ್ಕೋತಿರ್ತಾರೆ. ಅಂತ ಸಮಸ್ಯೆಗಳು ಬಂದಾಗ ತಜ್ಞರ ಹತ್ರ ಹೋಗ್ತಿರ್ತಾರೆ. ಒಂದು ಗಮನಿಸಬೇಕಾದ ಸಂಗತಿ ಏನಂದ್ರೆ, ಅನೇಕ ಜನ ದೊಡ್ಡ ಮನೋವಿಶ್ಲೇಷಣಾ ತಜ್ಞರು, ಮನೋರೋಗ ತಜ್ಞರು, ಮನಃಶಾಸ್ತ್ರ ತಜ್ಞರು ಕೂಡ ಈ ಭಗವದ್ಗೀತೆಯನ್ನ ಒಂದು ದೊಡ್ಡ ಮನಃಶಾಸ್ತ್ರ, ಮನೋವಿಶ್ಲೇಷಣಾ ಶಾಸ್ತ್ರ ಅಂತ ಪರಿಗಣಿಸ್ತಾರೆ. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಎಲ್ಲಾ ಅಂಶಗಳನ್ನು ಅದು ಒಳಗೊಂಡದ್ದು. ಅನೇಕ ಬಾರಿ ಕೆಲವರು ಮನೋವಿಶ್ಲೇಷಣಾ ತಜ್ಞರ ಹತ್ರ, ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ಬಂದು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡ ಮೇಲೆ ಇವ್ರು ಹೆಚ್ಚಿಂದೇನು ಹೇಳಲಿಲ್ಲ, ಬೇರೆಯನ್ನ ಭಗವದ್ಗೀತೆ ಏನು ಹೇಳಿದೆ ಅದನ್ನೇ ಹೇಳಿದ್ರಲ್ಲ ಅಂತ ಆಮೇಲೆ ಇವ್ರಿಗೆ ಕಂಡದ್ದಿದೆ. ಹಿಂದೆ ಎಲ್ಲೋ ಯಾವುದೋ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಯಾರ್ದೋ ಮೂಲಕ ಕೇಳಿರ್ತಾರೆ. ಆ ಕೇಳಿದವರಿಗೆ ಆ ಭಗವದ್ಗೀತೆಯ ಮನೋವಿಶ್ಲೇಷಣಾ ಶಾಸ್ತ್ರದ ಮುಖ, ಮನಃಶಾಸ್ತ್ರದ ಮುಖ ಅವಾಗ ಪರಿಚಯ ಆಗಿಲ್ಲದೆ ಇರಬಹುದು. ಆದ್ರೆ ಯಾವುದೇ ಶಾಸ್ತ್ರವನ್ನ ಆಯಾ ಮುಖದಲ್ಲಿ ನಾವು ಕೊಟ್ರೆ ಅದರಿಂದ ಆ ಫಲ ಸಿಗ್ತದೆ. ಒಂದು ತೆಂಗಿನ ಕಾಯಿ ಅಥವಾ ಒಂದು ಯಾವುದೋ ಮಾವಿನ ಹಣ್ಣು, ಅದನ್ನ ನಾನಾ ತರ ಉಪಯೋಗ ಮಾಡ್ಬೋದಲ್ಲ, ತಿನ್ಲಿಕ್ಕಾಗಿ, ಔಷಧಕ್ಕಾಗಿ, ಈ ತರ ಬೇರೆ ಬೇರೆ ತರ ಉಪಯೋಗ ಮಾಡ್ಬೋದಲ್ಲ. ಬರೇ ತಿಂದ್ರೆ ಹೊಟ್ಟೆ ತುಂಬುತ್ತದೆ, ಶರೀರ ಪುಷ್ಟ ಆಗ್ತದೆ. ಅದಕ್ಕೆ ಅದರಲ್ಲಿರುವಂತಹ ಆರೋಗ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗುಣಗಳನ್ನ ಪೃಥಕ್ಕರಿಸಿ ಅದನ್ನ ಔಷಧ ರೂಪವಾಗಿ ಉಪಯೋಗ ಮಾಡಿದ್ರೆ ಅಂತಹ ಗುಣಗಳನ್ನು ಅದು ಕೊಡ್ತದಲ್ಲ, ಅಂತಹ ಲಾಭಗಳನ್ನು ಕೊಡ್ತದಲ್ಲ. ಇದು ಯಾವ ತರ ಒಂದು ಹಣ್ಣು, ಒಂದು ಸಸ್ಯ, ಒಂದು ವೃಕ್ಷಕ್ಕೆ ಸಂಬಂಧಪಡ್ತದೋ ಅದರಂತೆ ಭಗವದ್ಗೀತೆಯದ್ದು ಕೂಡ ಅನೇಕ ಮುಖಗಳಿವೆ. ಮಹಾಭಾರತಕ್ಕೂ ಅನೇಕ ಮುಖಗಳಿವೆ, ಭಗವದ್ಗೀತೆಗೂ ಕೂಡ ಅಂತಹ ಮುಖಗಳಿವೆ. ಅಂಥ ಮುಖವನ್ನ ಮನಃಶಾಸ್ತ್ರದ ರೂಪದಲ್ಲಿ, ಮನೋವಿಶ್ಲೇಷಣಾ ಶಾಸ್ತ್ರದ ರೂಪದಲ್ಲಿ ನೋಡಿ ನಮ್ಮ ವ್ಯಕ್ತಿತ್ವವನ್ನು ನಾವು ವಿಕಸಿತ ಮಾಡಿಕೊಳ್ಬೇಕು. ಆ ಥರ ವಸ್ತುತಃ ವಿಚಾರ ಮಾಡಿದ್ರೆ ಮನಃಶಾಸ್ತ್ರ ಅಥವಾ ಮನೋವಿಶ್ಲೇಷಣಾ ಶಾಸ್ತ್ರ, ವ್ಯಕ್ತಿತ್ವ ವಿಕಸನ ಶಾಸ್ತ್ರ ಇದು ನನ್ನ ಶಾಸ್ತ್ರ ಏನಲ್ಲ, ನಾನು ಅದನ್ನ ಅಭ್ಯಾಸ ಮಾಡಿದವನಲ್ಲ. ಆದ್ರೆ ತೀರಾ ಸಾಮಾನ್ಯರಿಗೂ ಕೂಡ, ನಮ್ಮಂಥ ಜನಸಾಮಾನ್ಯರಿಗೂ ಕೂಡ ಮನಃಶಾಸ್ತ್ರ ಯಾಕೆ ಬೇಕು, ಮನೋವಿಶ್ಲೇಷಣಾ ಶಾಸ್ತ್ರ ಯಾಕೆ ಬೇಕು ಅಂತ ಅನ್ನೋದನ್ನ ನಾವು ವಿಚಾರ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅದನ್ನ ನಾನು ಓದಿಕೊಂಡಿದ್ದೇನೆ. ಅದನ್ನ ಭಗವದ್ಗೀತೆಯಲ್ಲಿ ಕಾಣುವಂತ, ಮತ್ತೆ ಅದನ್ನ ಭಗವದ್ಗೀತೆಯ ಮೂಲಕ ನನ್ನ ಸುತ್ತಮುತ್ತಲು ಯಾರು ಉಪಲಬ್ಧ ಇದ್ದಾರೆ ಅವ್ರಿಗೆ ಹೇಳುವಂತ ಪ್ರಯತ್ನವನ್ನ ಹಿಂದೆ ಕೂಡ ಮಾಡಿದ್ದೇನೆ ಭಗವದ್ಗೀತೆಯಲ್ಲಿ. ಈಗ ನಾವು ಭಗವದ್ಗೀತೆ ನೋಡ್ಲಿಕ್ಕೆ ಹೊರಟಿರೋದೇನು, ನಮಗೆ ಎಲ್ಲಾ ವಯಸ್ಸಿನವರಿಗೂ, ಎಲ್ಲಾ ವರ್ಗದವರಿಗೂ, ಸ್ತ್ರೀಯರಿಗೆ, ಪುರುಷರಿಗೆ, ಪಂಡಿತರಿಗೆ, ಪಾಮರರಿಗೆ, ಎಲ್ಲಾ ದೇಶದವರಿಗೂ, ಎಲ್ಲಾ ಸಮಾಜದವರಿಗೂ ಕೂಡ ಅದು ಯಾವ ತರ ಉಪಯುಕ್ತ ಅಂತ ನಾವು ತಿಳ್ಕೊಂಡು ಅದ್ರ ಮೂಲಕ ಸಂದೇಶವನ್ನು ನಾವು ಪಡ್ಕೋಬೇಕಾಗಿದೆ. ಅದು ಈಗ ನಾವು ನೋಡ್ಲಿಕ್ಕೆ ಹೊರಟಿರುವಂತ ಈ ಭಾಗದ ಒಂದು ಉದ್ದೇಶ. ವಿಶೇಷತಃ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇದೇನೀಗ ಅನೇಕ ತರದ ಬಾಹ್ಯ ಮತ್ತು ಆಂತರಿಕ ಆಕ್ರಮಣಕ್ಕೊಳಗಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನ ನಾವು ಎಷ್ಟು ಬಡಿದೆಬ್ಬಿಸ್ಕೊಂಡ್ರು ಕಡಿಮೆನೆ. ಆವಾಗ ಅರ್ಜುನನಿಗೆ ಮನೋದೌರ್ಬಲ್ಯ ಬಂದಾಗ ಕೃಷ್ಣ ಇದ್ದ. ಈಗ ನಮ್ಮಂಥವರಿಗೆ ನೇರವಾಗಿ ಕೃಷ್ಣ ಎದುರಿಗೆ ಬಂದು ನಮ್ಮ ಮನೋದೌರ್ಬಲ್ಯವನ್ನ ಪರಿಹಾರ ಮಾಡುವಂತ ಪರಿಸ್ಥಿತಿ ಇಲ್ಲ. ಆದ್ರೆ ಕೃಷ್ಣ ಕೊಟ್ಟಂತಹ ಶಾಸ್ತ್ರ ಇದೆ. ಅದಕ್ಕೆ ನಮ್ಮ ವ್ಯಕ್ತಿತ್ವ ವಿಕಸಿತ ಆಗಬೇಕು, ನಮ್ಗೆ ಧೈರ್ಯ ಬರಬೇಕು. ಈ
ದುಷ್ಟಶಕ್ತಿ ಮತ್ತು ಸತ್ಶಕ್ತಿಗಳ ನಡುವಿನ ಕಾದಾಟ, ಸಂಘರ್ಷ ಯಾವತ್ತೂ ಇದ್ದೇ ಇರ್ತದೆ. ಅಂತ ಒಂದು ಸಂಘರ್ಷ ಇವತ್ತಿಗೂ ಕೂಡ ಇದ್ದೇ ಇದೆ. ನಾವು ನಮಗಿದು ಯಾವುದು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವಂತ ಜವಾಬ್ದಾರಿ ನಮ್ಗೆ ಯಾವುದು ಬೇಡ ಅಂತ ನಾವೇನು ಆ ಬಿಲ್ಲು ಬಾಣಗಳನ್ನು ಕೆಳಗೆ ಬಿಸಾಕಿ ಮಲಗಿದ್ದೀವಿ, ಅಂತ ಮಲಗಿದಂತ ನಮ್ಮನ್ನು ನಾವು ಬಡಿದೆಬ್ಬಿಸ್ಕೋಬೇಕಾಗಿದೆ. ಹಾಗಾಗಿ ಇಲ್ಲಿ ಕೃಷ್ಣ ಏನು ಮಾತುಗಳನ್ನ ಬಿಟ್ಟು ಹೋಗಿದ್ದಾನೆ, ಅವುಗಳನ್ನ ಅವನ ಮಾತಿನ ರೂಪದಲ್ಲಿ ಮತ್ತೆ ಕೇಳಿ ನಮ್ಮನ್ನು ನಾವು ಬಡಿದೆಬ್ಬಿಸ್ಕೋಬೇಕಾಗಿದೆ. ಹೀಗೆ ನಮ್ಮ ವ್ಯಕ್ತಿತ್ವ ವಿಕಸಿತ ಆಗಬೇಕು. ನಮ್ಮ ವೈಯಕ್ತಿಕ ಜೀವನ, ಕುಟುಂಬ ಜೀವನ, ಸಮಾಜ ಜೀವನ, ರಾಷ್ಟ್ರದ ಜೀವನ ಇದೆಲ್ಲವೂ ಕೂಡ ಮತ್ತೆ ವಿಕಸಿತ ಆಗಬೇಕು. ಮತ್ತೆ ಒಟ್ಟಾರೆ ರಾಷ್ಟ್ರ ತರದು ಸುರಕ್ಷಿತ ಆಗಬೇಕು. ಇಂಥವೆಲ್ಲ ಉದ್ದೇಶಗಳು ನಮ್ಮ ಕಣ್ಣು ಮುಂದೆವೆ, ದೂರಗಾಮಿ ಉದ್ದೇಶಗಳು. ಅಂಥವನ್ನೆಲ್ಲ ಭಗವದ್ಗೀತೆ ಮೂಲಕ ಪಡ್ಕೊಳ್ಬೇಕು. ಅದಕ್ಕಾಗಿ ಆ ಭಗವದ್ಗೀತೆ ಕುರಿತಾದಂತಹ ಒಂದು ಪ್ರಾಥಮಿಕವಾದಂತಹ ಹಿನ್ನೆಲೆ ಏನು ಅಂತ ಅನ್ನೋದನ್ನು ಹೇಳಿದೆ. ಮುಂದಿನ ಭಾಗದಲ್ಲಿ ಆ ಭಗವದ್ಗೀತೆಯ ಒಳ ಪ್ರವೇಶ ಮಾಡಿ, ಆ ಭಗವದ್ಗೀತೆ ಮೊದಲನೇ ಅಧ್ಯಾಯದಿಂದ ಆರಂಭ ಮಾಡಿ ಅದು ನಮಗೆ ಏನನ್ನು ಹೇಳ್ತದೆ, ಯಾವ ಹಿನ್ನೆಲೆಯಲ್ಲಿ ಅದು ಪ್ರಾರಂಭ ಕಂಡಿತು ಅಂತ ಅನ್ನೋದನ್ನ ನೋಡೋಣ.